ಜರ್ಮನ್ ಇಂಜಿನಿಯರಿಂಗ್ ಅಂತಂದರೆ ಒಂಥರ ಗತ್ತು ಗಾಂಭೀರ್ಯ, ಅದರಲ್ಲೂ SUV ಆಗಿದ್ರೆ ಇನ್ನೂ ಸೂಪರ್ ಅಂತ ಒಂದು ಸ್ಪೆಷಲ್ ಫೀಚರ್ ಇರೋ ಕಾರ್ನ ಇವತ್ತಿನ ಎಪಿಸೋಡಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ತಡ ಮಾಡದೆ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ವೆಲ್ಕಮ್ ಟು ಜಿಪ್ ಡ್ರೈವ್. ಸೊ ಇವತ್ತಿನ ಸ್ಪೆಷಲ್ ಕಾರ್ಗೋಸ್ಕರ Volkswagen Palace ಕ್ರಾಸ್ಗೆ ಬಂದಿದ್ದೀನಿ. ಈ ಕಾರ್ ಬಗ್ಗೆ ಹೆಚ್ಚಾಗಿ ಮಾತಾಡೋಕ್ಕಿಂತ ಮುಂಚೆ ಈ ಕಾರ್ ಶೋರೂಮ್ನ ಒಂದ್ಸಲ ರೌಂಡ್ ಹಾಕೋಣ. Volkswagen Palace ಕ್ರಾಸ್ ಈ ಶೋರೂಮ್ ಬಗ್ಗೆ ಮಾತಾಡೋದಕ್ಕೆ ಹೇಮಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸೊ ಮಾರ್ಕೆಟ್ಗೆ ಪ್ರೀಮಿಯಂ ಹೈ ಎಂಡ್ ಕಾರ್ಸ್ಗಳು ಬಂದರೆ ಅದು ಫಸ್ಟ್ ಇದೇ ಶೋರೂಮ್ಗೆ ಬರೋದು? ಅಫ್ಕೋರ್ಸ್ ಮ್ಯಾಮ್, Volkswagen VST ಗ್ರೂಪ್ಸ್ ಬಂದ್ಬಿಟ್ಟು ಒನ್ ಆಫ್ ದ ಪ್ರೀಮಿಯಂ ಬ್ರ್ಯಾಂಡ್ಸ್ ಬ್ಯಾಂಗ್ಳೂರಲ್ಲಿ ಹೋಲ್ಡ್ ಮಾಡ್ತಾರೆ. ಸೊ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂತಂದ್ರೆ Volkswagen. ಸೊ ನಮ್ಮ Volkswagen ಶೋರೂಮ್ ಬಂದ್ಬಿಟ್ಟು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದಿದೆ, ಮೈಸೂರು ರೋಡ್ ಅಲ್ಲಿ ಒಂದಿದೆ, ಅಂಡ್ ವಿ ಹ್ಯಾವ್ ಅ ಸರ್ವಿಸ್ ಇನ್ ಹೆಸರುಘಟ್ಟ ಮೇನ್ ರೋಡ್, ರಾಜಾಜಿನಗರ್ ಅಂಡ್ ಮೈಸೂರು ರೋಡ್. ಸೊ ಈ ಶೋರೂಮ್ನ ಸ್ಪೆಷಾಲಿಟಿ ಬಗ್ಗೆ ಹೇಳ್ಬೋದಾ? ಸೊ Volkswagen VST ಸ್ಪೆಷಾಲಿಟಿ ಏನಂತಂದ್ರೆ ವಿ ಗಿವ್ ಅವರ್ ಟೋಟಲ್ ಇಂಪಾರ್ಟೆನ್ಸ್ ಟು ಅವರ್ ಕಸ್ಟಮರ್ಸ್. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು. ಸೊ ಅವ್ರ ಒಂದು ಡಿಸೈರ್ ಕಾರ್ ತಗೊಳ್ಳೋದು ಒಂದು ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್ ನ ಫಿಲ್ ಮಾಡುವಂತ ಮೋಟೋನೇ ನಮ್ದು VST ಗ್ರೂಪ್ Volkswagen. ಸೊ ಮತ್ತೆ ಕಸ್ಟಮರ್ಸ್ ಏನಕ್ಕೆ ಈ ಒಂದು ಶೋರೂಮ್ನ ಚೂಸ್ ಮಾಡ್ಕೊಳ್ಬೇಕು ಅಂದ್ರೆ ಏನೊಂದು ಫೆಸಿಲಿಟಿ ಕೊಡ್ತೀರಾ, ಏನು ಪ್ಲಸ್ ಪಾಯಿಂಟ್ಸ್ ಇದೆ? ನಮ್ಮ ಕಸ್ಟಮರ್ ಏನಕ್ಕೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ VST ಗ್ರೂಪ್ಸ್ ಅಲ್ಲಿ ಏನು ತಗೋಬೇಕು ಅಂತಂದ್ರೆ, ಸೊ ಆಲ್ಮೋಸ್ಟ್ VST ಗ್ರೂಪ್ಸ್ ಅಲ್ಲಿ 100 years ಆಫ್ ಆಟೋಮೊಬೈಲ್ ಎಕ್ಸ್ಪೀರಿಯನ್ಸ್ ಇದೆ, ಅಂಡ್ ವಿ ಗಿವ್ ಅವರ್ ಬೆಸ್ಟ್ ಟು ಗಿವ್ ದ ಹ್ಯಾಪಿನೆಸ್ ಟು ದ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ಗೆ ಕಾರ್ ತಗೋಬೇಕು ಅನ್ನೋದು ಒಂದು ಡ್ರೀಮ್ ಇರುತ್ತೆ ಖಂಡಿತ. ಸೊ ವಿ ಗಿವ್ ಅವರ್ ಟೋಟಲ್ ಇಂಪಾರ್ಟೆನ್ಸ್ ಟು ಅವರ್ ಕಸ್ಟಮರ್ ಹ್ಯಾಪಿನೆಸ್. ಸೊ ಆ ಒಂದು ಮೋಟೋಲಿ Volkswagen ವರ್ಕ್ ಮಾಡೋದ್ರಿಂದ ಇಟ್ಸ್ ಆಲ್ ಅಬೌಟ್ ದ ಸಕ್ಸಸ್ ವೇ ಆಫ್ Volkswagen, ವೇರ್ ವಿ ಗಿವ್ ಅವರ್ ಟೋಟಲ್ ಇಂಪಾರ್ಟೆನ್ಸ್ ಟು ಕಸ್ಟಮರ್ ಹ್ಯಾಪಿನೆಸ್. SUV ಲೋಕದಲ್ಲಿ ತನ್ನದೇ ಆದ ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಕೊಂಡಿರೋ Volkswagen ಹೊಸ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಈ ಕಾರ್ ಬರೀ ಲುಕ್ಕಲ್ಲಿ ಮಾತ್ರ ಅಲ್ಲ, ಪರ್ಫಾರ್ಮೆನ್ಸ್ ಅಲ್ಲೂ ಕಿಂಗ್ ಅಂತ ಅನ್ಸ್ಕೊಂಡಿದೆ. ಈಗಾಗಲೇ ಇದ್ದಂಥ ಕಾರ್ ಹೊಸ ಅವತಾರದಲ್ಲಿ ನಮ್ಮ ಮುಂದೆ ಬಂದಿದೆ. ಶಾರ್ಪ್ ಡಿಸೈನ್ಸ್, ಪ್ರೀಮಿಯಂ ಇಂಟೀರಿಯರ್ಸ್ ಅಂಡ್ ಸೇಫ್ಟಿಗೆ ಬೇಕಾಗಿರುವಂಥ ಸ್ಟ್ರಾಂಗ್ ಬಾಡಿ. ಇಟ್ಸ್ ನನ್ ಅದರ್ ದ್ಯಾನ್ Volkswagen Taygun ಫೇಸ್ ಲಿಫ್ಟ್. ನಿಮಗೆ ಗೊತ್ತಾ, ಈ ಫೇಸ್ ಲಿಫ್ಟ್ ವರ್ಷನ್ ಅಲ್ಲಿ ಎಲ್ಲರ ಗಮನ ಸೆಳೆತಿರೋದು ಈ ಫ್ರಂಟ್ ಡಿಸೈನ್. ಈ Taygun ಇನ್ನಷ್ಟು ಪ್ರೀಮಿಯಂ, ಫ್ಯೂಚರಿಸ್ಟಿಕ್ ಹಾಗೆ ಅಗ್ರೆಸಿವ್ ಆಗಿ ಕಾಣ್ತಾ ಇದೆ. ಈ ಸಲ Volkswagen ಈ ಕಾರ್ಗೆ ಬರೀ ಕಾಸ್ಮೆಟಿಕ್ ಅಪ್ಡೇಟ್ ಮಾಡಿಲ್ಲ, ಒಂದು ಕಂಪ್ಲೀಟ್ ವಿಜುವಲ್ ರಿಫ್ರೆಶ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಈ ಕಾರಲ್ಲಿ ಫಸ್ಟ್ ಅಟ್ರಾಕ್ಟ್ ಮಾಡೋದು ಕನೆಕ್ಟೆಡ್ LED DRLs. ಈ ಲೈಟ್ ಬಾರ್ 2 ಹೆಡ್ ಲ್ಯಾಂಪ್ಸ್ನ ಒಂದೇ ಕಂಟಿನ್ಯೂಸ್ ಲೈಟಿಂಗ್ ಸಿಗ್ನೇಚರ್ ಮೂಲಕ ಕನೆಕ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ, ಕಾರ್ ರಾತ್ರಿ ಹೊತ್ತು ರಸ್ತೆಯಲ್ಲಿ ಹೋಗಬೇಕಾದ್ರೆ ಇದೊಂದು ಪ್ರೀಮಿಯಂ ಯುರೋಪಿಯನ್ SUV ಅನ್ನೋ ಫೀಲ್ ಕೊಡುತ್ತೆ. ಈ ಡಿಸೈನ್ ಲ್ಯಾಂಗ್ವೇಜ್ನ ನಾವು ಕಾಮನ್ ಆಗಿ ಹೈ ಎಂಡ್ ಗ್ಲೋಬಲ್ Volkswagen ಮಾಡೆಲ್ಸ್ ಅಲ್ಲಿ ನೋಡಿರ್ತೀವಿ, ಅದನ್ನೇ Taygun ಅಲ್ಲೂ ತಗೊಂಡು ಬಂದಿದ್ದಾರೆ. ಇಲ್ಲಿ ಸೆಂಟ್ರಲಿ ಲೋಗೋ ಇದೆಯಲ್ಲ, ಇದು ನಾರ್ಮಲ್ ಲೋಗೋ ಅಲ್ಲ, ಇಲ್ಯುಮಿನೇಟೆಡ್ Volkswagen ಲೋಗೋ. ಇದೊಂದು ಬ್ರ್ಯಾಂಡ್ ಸ್ಟೇಟ್ಮೆಂಟ್. ಕಾರನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಗ್ಲೋ ಆಗುತ್ತೆ. ಇದೊಂಥರ ಟೆಕ್ನಾಲಜಿ ಮತ್ತು ಕ್ಲಾಸ್ ಎರಡನ್ನೂ ರೆಪ್ರೆಸೆಂಟ್ ಮಾಡುತ್ತೆ ಅನ್ಬೋದು. ಇದಂತೂ ನಮಗೆ ನೆಕ್ಸ್ಟ್ ಜನರೇಷನ್ SUV ಅನ್ನೋ ಒಂದು ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಡ್ಲ್ಯಾಂಪ್ಸ್ ಬಗ್ಗೆ ಮಾತಾಡೋಣ. ಈ 2026 Taygunನಲ್ಲಿ ಆಲ್ ಸೀಸನ್ LED ಪ್ರೊಜೆಕ್ಟೆಡ್ ಹೆಡ್ಲ್ಯಾಂಪ್ಸ್ ಅನ್ನು ಕೊಟ್ಟಿದ್ದಾರೆ. ಹಳೆ ಮಾಡೆಲ್ ಜೊತೆ ಇದನ್ನು ನಾವು ಕಂಪೇರ್ ಮಾಡಿದ್ರೆ ಇದು ಸಖತ್ ಶಾರ್ಪ್, ಸ್ಲೀಕ್ ಮತ್ತು ಸ್ಪೋರ್ಟಿ. ಇದು ಫ್ರಂಟ್ ಫೇಸ್ಗೆ ಒಂದು ಅಗ್ರೆಸಿವ್ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ. ಇದನ್ನ ನೀವು ರೋಡಲ್ಲಿ ನೋಡಿದಾಗ ಇದು ಕಾಮ್ SUV ಅನ್ಸಲ್ಲ, ಇನ್ಫ್ಯಾಕ್ಟ್ ಕಾನ್ಫಿಡೆಂಟ್ SUV ಅಂತ ಅನ್ಸತ್ತೆ. ಈಗ Taygunನ ಬಂಪರ್ ಬಗ್ಗೆ ಮಾತಾಡೋಣ. ಇದು ಬೇಸಿಕಲಿ ರೀಡಿಸೈನ್ ಫ್ರಂಟ್ ಬಂಪರ್. Volkswagen ಅವರು ಬಂಪರ್ ಡಿಸೈನ್ ಅನ್ನ ಕಂಪ್ಲೀಟ್ ರೀವರ್ಕ್ ಮಾಡಿದ್ದಾರೆ. ಹೊಸ ಏರ್ ಇಂಟೇಕ್ ಪ್ಯಾಟ್ರನ್, ಮಸ್ಕ್ಯುಲರ್ ಲೈನ್ಸ್ ಮತ್ತೆ ಶಾರ್ಪರ್ ಕಟ್ಸ್ ಕೊಟ್ಟಿದ್ದಾರೆ. ಇದು ಈ SUVಗೆ ಒಂಥರ ವೈಡರ್ ಸ್ಟ್ಯಾನ್ಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ರೋಡ್ ಮೇಲೆ ಈ ಕಾರ್ ಇನ್ನಷ್ಟು ಪ್ಲಾಂಟೆಡ್ ಆಗಿ ಕಾಣಿಸುತ್ತೆ. ಈ ಕಾರ್ದು ಸ್ಕಿಡ್ ಪ್ಲೇಟ್ ಸ್ಟೈಲಿಂಗ್ ನೋಡಿ, ತುಂಬಾ ಇಂಪ್ರೆಸಿವ್ ಆಗಿದೆ. ವೇರಿಯಂಟ್ ಪ್ರಕಾರ ಸಿಲ್ವರ್ ಅಥವಾ ಗ್ಲಾಸಿ ಬ್ಲ್ಯಾಕ್ ಫಿನಿಶ್ ಸಿಗುತ್ತೆ.
ಇದು SUV ಕ್ಯಾರೆಕ್ಟರ್ನ ಇನ್ನಷ್ಟು ಬೋಲ್ಡ್ ಮಾಡಿದೆ ಅಂತಾನೆ ಹೇಳ್ಬೋದು. ಈ ಕಾರ್ನ ಫ್ರಂಟ್ ಲುಕ್ ಅಂತೂ ಸೂಪರ್. ಈ ಕಾರ್ನ ಫ್ರಂಟ್ ಲುಕ್ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಜರ್ಮನ್ ಇಂಜಿನಿಯರಿಂಗ್ ಮೀಟ್ಸ್ ಮಾಡರ್ನ್ ಅಗ್ರೆಸಿವ್ ಸ್ಟೈಲಿಂಗ್. ಫೋಕ್ಸ್ ವ್ಯಾಗನ್ ಇಲ್ಲಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿದೆ. ಅತಿಯಾಗಿ ಫ್ಲಾಶಿ ಆಗಿಲ್ಲ, ಹಾಗೆ ಸಿಂಪಲ್ ಕೂಡ ಇಲ್ಲ. ಪ್ರೀಮಿಯಂ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ಸ್ಗೆ ಎಷ್ಟು ಬೇಕೋ ಅಷ್ಟು ಸೊಫಿಸ್ಟಿಕೇಶನ್ ಇದೆ. ಹುಂಡೈ ಕ್ರೇಟಾ, ಕಿಯಾ ಸೆಲ್ಟೋಸ್, ಸ್ಕೋಡಾ ಕುಶಾಕ್ ಇದ್ರ ಜೊತೆ ನೀವು ಕಂಪೇರ್ ಮಾಡಿದ್ರೆ ತೈಗೊಂದು ತನ್ನದೇ ಆದ ಒಂದು ಯುನೀಕ್ ಐಡೆಂಟಿಟಿ ಬಿಲ್ಡ್ ಮಾಡ್ಕೊಂಡಿದೆ ಅನ್ಬೋದು. ರೋಡ್ ಪ್ರೆಸೆನ್ಸ್ ಆಗಿರಲಿ, ಪ್ರೀಮಿಯಂ ಫೀಲ್, ಫ್ಯೂಚರಿಸ್ಟಿಕ್ ಲೈಟಿಂಗ್ ಸಿಗ್ನೇಚರ್ ಎಲ್ಲವೂ ಸೇರಿ ಇದು 2026ನ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಕಂಟೆಂಡರ್ ಆಗಿದೆ. ಈ ಕಾರ್ನ ಫ್ರಂಟ್ ಲುಕ್ ನೋಡಿದ್ದಾಯ್ತು, ಈಗ ಸೈಡ್ ಲುಕ್ ನೋಡೋ ಅಂತ ಟೈಮ್ ಬಂದಿದೆ. ಯಾವುದೇ ಕಾರ್ನ ಸೈಡ್ ಲುಕ್, ಒಂದು ಕಾರ್ನ ಸೈಡ್ ಪ್ರೊಫೈಲ್ ಅದ್ರ ಸ್ಟ್ಯಾನ್ಸ್, ಬ್ಯಾಲೆನ್ಸ್, ಪ್ರಪೋರ್ಷನ್ ಮತ್ತೆ ಪ್ರೀಮಿಯಂ ಅಪಿಯಲ್ನ ತೋರಿಸುತ್ತೆ. ಈ ಟೈಗುನ್ನ ಸೈಡ್ ಪ್ರೊಫೈಲ್ ನೋಡಿದ ತಕ್ಷಣ ನನಗೇನು ಅನಿಸ್ತಿದೆ ಗೊತ್ತಾ? ಸಿಂಪಲ್, ಶಾರ್ಪ್ ಆ್ಯಂಡ್ ಸೊಫಿಸ್ಟಿಕೇಟೆಡ್. ಫೋಕ್ಸ್ ವ್ಯಾಗನ್ ಅವರ ಒಂದು ಫಿಲಾಸಫಿ ಏನು ಗೊತ್ತಾ? ಕ್ಲೀನ್ ಲೈನ್ಸ್, ಟೈಮ್ಲೆಸ್ ಡಿಸೈನ್ ಆ್ಯಂಡ್ ಸರ್ಟಲ್ ಎಲಿಗೆನ್ಸ್. ಅದೇ ಅಪ್ರೋಚ್ ಈ ಕಾರ್ನಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ವೀಲ್ಸ್ ಬಗ್ಗೆ ಹೇಳೋದಾದ್ರೆ ಫೋಕ್ಸ್ ವ್ಯಾಗನ್ ಅವರು ಈ ಕಾರ್ಗೆ 17 ಇಂಚ್ ಅಲಾಯ್ ವೀಲ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಾರ್ನ ಸೈಡ್ ಲುಕ್ ನೀವು ನೋಡೋದಾದ್ರೆ ವೀಲ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಅಲ್ವಾ? ವೀಲ್ ಡಿಸೈನ್ ಸ್ಟ್ರಾಂಗ್ ಆಗಿದ್ರೆ ಕಾರ್ನ ಓವರ್ ಆಲ್ ಸ್ಟ್ಯಾನ್ಸ್ ಕೂಡ ತುಂಬಾ ಪವರ್ಫುಲ್ ಆಗಿ ಕಾಣುತ್ತೆ. ಈ ಅಲಾಯ್ ವೀಲ್ಸ್ ಥೈಗುನ್ಗೆ ಸ್ಪೋರ್ಟಿ ಪರ್ಸನಾಲಿಟಿ ಕೊಟ್ಟಿದೆ. ರೋಡಲ್ಲಿ ನಿಂತಿರ್ಬೇಕಾದ್ರೆ ಒಂದು ಪ್ರೀಮಿಯಂ SUV ಫೀಲ್ ಕೊಡುತ್ತೆ ನೋಡಿ. ನೆಕ್ಸ್ಟ್ ಈ ಕಾರಲ್ಲಿ ತುಂಬಾ ಅಟ್ರಾಕ್ಟ್ ಮಾಡೋದು ನೋಡಿ ಶಾರ್ಪ್ ಕ್ಯಾರೆಕ್ಟರ್ ಲೈನ್ಸ್. ಇಲ್ಲಿ ಡೋರ್ ಪ್ಯಾನೆಲ್ಸ್ ಮೇಲೆ ಇರೋ ಕ್ರಿಸ್ಪ್ ಶೋಲ್ಡರ್ ಲೈನ್ ಕಾರ್ಗೆ ಒಂದು ಮಸ್ಕ್ಯುಲರ್ ಅಪಿಯರೆನ್ಸ್ ಕೊಡ್ತಾ ಇದೆ. ಹಾಗೇನೆ ಇದು ಬರೀ ಸ್ಟೈಲಿಂಗ್ ಎಲಿಮೆಂಟ್ ಮಾತ್ರ ಅಲ್ಲ, ಇದು ಟೈಗುನ್ಗೆ ಮೋಷನ್ ಫೀಲ್ ಕೊಡ್ತಾ ಇದೆ. ಕಾರ್ ನಿಂತಿದ್ರು ಕೂಡ ಮೂವಿಂಗ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈ ತರದ ಡಿಸೈನ್ ಲ್ಯಾಂಗ್ವೇಜ್ನ ನಾವು ಕಾಮನ್ ಆಗಿ ಜರ್ಮನ್ ಇಂಜಿನಿಯರಿಂಗ್ ಕಾರ್ಸ್ ನಲ್ಲಿ ನೋಡ್ಬೋದು. ಈ ಲೈನ್ಸ್ ಇಂದ ನನ್ಗನ್ಸೋದು ಏನು ಅಂತಂದ್ರೆ ಟೈಗುನ್ ತುಂಬಾ ಮೆಚೂರ್ ಆಗಿ ಕಾಣಿಸುತ್ತೆ.